ನಮಸ್ಕಾರ, ನಿಮ್ಮ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಇವತ್ತು ಸ್ಯಾಟರ್ಡೇ ಎಡಿಷನ್ ಟು ದ ಪಾಯಿಂಟ್. ಒಂದು ವಿಶೇಷ ಚರ್ಚೆ, ನಮ್ಮೆಲ್ಲರ ಜೀವನವನ್ನು, ಪ್ರತಿನಿತ್ಯದ ಜೀವನವನ್ನು ಪ್ರಭಾವಿಸುವಂಥ ಒಂದು ವಿಷಯ. ಕಳೆದ ಕೆಲವೇ ದಿನಗಳಲ್ಲಿ ಈ ಹೋಟೆಲ್ಗಳ ಮೇಲೆ 3 ಸ್ಟಾರ್ 5 ಸ್ಟಾರ್ ನೋ ಸ್ಟಾರ್ ಎಲ್ಲರ ಮೇಲೂ ರೇಡ್ ಆದಾಗ ನಮಗೆ ಕಂಡಿದ್ದೇನಪ್ಪ ಅಂದರೆ ಕಳಪೆ ಗುಣಮಟ್ಟದ ಊಟದ ಪದಾರ್ಥಗಳು ಮತ್ತು ಊಟ ಕೂಡ ಕಳಪೆನೆ. ಇದರ ಹಾನಿಕಾರಕ ಪರಿಣಾಮ ನಮ್ಮ ದೇಹದ ಮೇಲೆ, ನಮ್ಮ ಜೀವನದ ಮೇಲೆ ಹೇಗೆ ಆಗ್ತಿದೆ ಅಂತ ನಾವು ತಿಳ್ಕೊಬೇಕಲ್ಲ. ಇದಕ್ಕೆ 3-4 ಆಯಾಮ ಇದೆ. ಅದರಲ್ಲಿ ವಿಶೇಷವಾದ 2 ಆಯಾಮವನ್ನು ಚರ್ಚೆ ಮಾಡಲಿಕ್ಕೆ ಇಬ್ಬರು ವಿಶೇಷ ಅತಿಥಿಗಳನ್ನ ಕರೆಸಿದ್ದೀನಿ. ಇವತ್ತಿನ ಚರ್ಚೆಯ ವಿಷಯ ವಿಷವಾಯ್ತಾ ತುತ್ತು. ವಿಷ ಆಗ್ತಿದೆ, ವಿಷ ಆಗೋದಕ್ಕೆ ಬಿಡ್ತಿರೋರು ಯಾರು? ವಿಷ ಆಗ್ತಿದೆ ಅಂತ ಗೊತ್ತಿದ್ರೂ ಅದನ್ನು ಮಾರಾಟದ ಹೆಸರಲ್ಲಿ ಯಾವುದೇ ಒಂದು ಕಿಂಚಿತ್ ಕಾಳಜಿನೂ ಇಲ್ಲದೇನೆ ಅದನ್ನು ಮಾರಾಟಕ್ಕೆ ಬಿಟ್ಟು ಜನರ ಜೀವನದ ಜೊತೆ ಆಟ ಆಡ್ತಿರೋರು ಯಾರು? ಇನ್ನು ಈ ಚರ್ಚೆಯ ವಿಸ್ತಾರವನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಒಮ್ಮೆ ರೇಡ್ ಮಾಡಿಬಿಟ್ರೆ ಜನರಲ್ಲಿ ಹೋಟೆಲ್ ಮತ್ತು ಆರೋಗ್ಯ ಇಲಾಖೆಯ ಉದ್ದೇಶಗಳ ಬಗ್ಗೆ ವಿಶ್ವಾಸ ಮೂಡಿಸೋದಕ್ಕೆ ಸಾಧ್ಯನಾ? ಇದನ್ನು ಶಾರ್ಟ್ ಟರ್ಮ್ ನೀ ಜರ್ಕ್ ರಿಯಾಕ್ಷನ್, ಇದು ಒಂದು ರೀತಿ ಗಡ್ಡಕ್ಕೆ ಬೆಂಕಿ ಹತ್ತಾಗ ಬಾವಿ ತೋಡ್ದಂಗೆ, ಬಟ್ ತೋಡ್ತಿರೋ ಬಾವಿನಲ್ಲಿ ನೀರು ಸಿಗತ್ತಾ ಅನ್ನೋ ಪ್ರಶ್ನೆ ಇರೋದು. ಇನ್ನು ಊಟ ಮತ್ತು ಊಟದ ಪದಾರ್ಥಗಳ ಗುಣಮಟ್ಟದ ವಿಷಯದಲ್ಲಿ ಕೇವಲ ಅಡುಗೆ ಮನೆಗೆ ಸೀಮಿತವಾದಂಥ ಕಾರ್ಯಾಚರಣೆ ಪರಿಣಾಮಕಾರಿ ಬದಲಾವಣೆ ತರುತ್ತಾ? ಯಾಕೆ ಕೇಳ್ತೀನಿ ಅಂದರೆ, ಇದು ಕೃಷಿ ಪದ್ಧತಿ ಅಂದರೆ ಭೂಮಿ, ಆ ನೆಲ, ಆ ಮಣ್ಣು, ಆ ಮಣ್ಣಿನ ಒಂದು ಸ್ವಾಸ್ಥ್ಯ ಹೇಗಿದೆ, ಆ ಮಣ್ಣಲ್ಲಿ ಬೆಳೀತಿರುವಂಥ ಬೆಳೆ ಸ್ವಾಸ್ಥ್ಯದ ಮೇಲೆ ಅಥವಾ ಬೆಳೆಯ ಒಂದು ಗುಣಮಟ್ಟದ ಮೇಲೆ ಅದು ಹೇಗೆ ಪ್ರಭಾವಿಸುತ್ತೆ ಕೇಳಬೇಕಲ್ಲ. ತಜ್ಞರಿದ್ದಾರೆ, ಇವತ್ತು ಕೇಳೋಣ. ಇನ್ನು ಹಾನಿಕಾರಕ ಊಟದ ಪದಾರ್ಥಗಳು ಮನೆಗಳು ಮತ್ತು ತಟ್ಟೆಗಳನ್ನು ತಲುಪ್ತಿರೋದ್ರಲ್ಲಿ ಕೃಷಿ ಪದ್ಧತಿಗಳ ಪಾತ್ರ ಪ್ರಭಾವ ಇದೆಯಾ ಅಂತ. ಇನ್ನು ಸಾರ್ವಜನಿಕರ ಆತಂಕ ನೀಗಿಸಲು ಮತ್ತು ನಿರೀಕ್ಷೆ ಪೂರೈಸಲು ಸರ್ಕಾರ ತನ್ನ ಕಾರ್ಯಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತರಬೇಕು? ಇನ್ನೂ ಜನರಿಗೆ ವಿಶ್ವಾಸ ಬಂದಿಲ್ಲ. ಈ ರೇಡ್ಗಳು ಸುಮ್ಮನೆ ಒಂದು ರೀತಿ ಕಣ್ಣೋಡಿಸೋವಂಥ ಒಂದು ಕಾರ್ಯಕ್ರಮ ಅಥವಾ ಈ ರೇಡು ಇದ್ರ ಹಿಂದೆ ಬೇರೆನೇ ಉದ್ದೇಶ ಇದೆ ಅನ್ನೋ ರೀತಿ ಜನರಲ್ಲಿ ಅಭಿಪ್ರಾಯ ಬೆಳೀತಾ ಇದೆ. ಜನರಲ್ಲಿ ನಿಜವಾಗ್ಲೂ ಸರ್ಕಾರದ ಕಾರ್ಯವೈಖರಿ, ಕಾರ್ಯಾಚರಣೆ ಮತ್ತು ಒಂದು ವಿಶ್ವಾಸಾರ್ಹತೆ ಬೆಳಿಬೇಕು ಅಂದರೆ ಅದು ಒಂದಷ್ಟು ಲಾಂಗ್ ಟರ್ಮ್, ದೀರ್ಘಕಾಲದ ಬದಲಾವಣೆಗಳ ಮೂಲಕ ಮಾತ್ರ ಅದು ಸಾಧ್ಯ. ಇವತ್ತಿನ ಚರ್ಚೆಯಲ್ಲಿ ನನ್ನ ಜೊತೆ ಇಬ್ಬರು ವಿಶೇಷ ಅತಿಥಿಗಳು ನನ್ನ ಜೊತೆ ಇದ್ದಾರೆ. ಸಂಸ್ಥಾಪಕರು, ಆರ್ಗ್ಯಾನಿಕ್ ಮಂಡ್ಯ, ಕೃಷಿ ವಿಷಯದಲ್ಲಿ ಮಾತನಾಡ್ತಾ ತಮ್ಮದೇ ಆದ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಒಂದು ರೀತಿ ಕೃಷಿ ಅನ್ನೋ ಸಬ್ಜೆಕ್ಟಲ್ಲಿ ಮಾರ್ಗದರ್ಶಕರು. ನಮಸ್ಕಾರ ಮಧು ಅವರೇ, ನಿಖಿಲ್ ಜೋಶಿ ಮಾತಾಡ್ತೀನಿ. ಸ್ವಾಗತ ನಿಮಗೆ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಮಸ್ಕಾರ ನಿಖಿಲ್ ಅವರೇ. ಡಾಕ್ಟರ್ CN ಮಂಜುನಾಥ್ ಇದ್ದಾರೆ. ಇವ್ರಿಗೆ ಹಿ ನೀಡ್ಸ್ ನೋ ಇಂಟ್ರೊಡಕ್ಷನ್, ಇವ್ರನ್ನೇನು ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ಹೃದ್ರೋಗ ತಜ್ಞರಿದ್ದಾರೆ, ಆಲ್ಸೋ ಸಂಸದರಿದ್ದಾರೆ. ಸಂಸತ್ತಿನಲ್ಲೇ ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ನಾವು ಬೆಳೀತಿರೋ ಅಂಥ ಬೆಳೆಯಿಂದ ಹಿಡಿದು ಅದು ಮಾರುಕಟ್ಟೆಗೆ ಬಂದು ಮಾರುಕಟ್ಟೆಯಿಂದ ನಮ್ಮ ಮನೆ ತಲುಪೋದ್ರವರೆಗೂ ಯಾವೆಲ್ಲ ರೀತಿಯ ಪರಿಸ್ಥಿತಿಗಳನ್ನ ಅದು ಎದುರಿಸುತ್ತೆ, ಅದರ ಗುಣಮಟ್ಟದ ಬಗ್ಗೆ ಮಾತನಾಡಿದ್ದಾರೆ. ನಾನು ಡಾಕ್ಟರ್ CN ಮಂಜುನಾಥ್ ಅವ್ರ ಕಡೆಯಿಂದನೇ ಶುರು ಮಾಡ್ತೀನಿ. ಸರ್ ಪ್ಲೀಸ್, ಸಂಸತ್ನಲ್ಲಿ ನೀವು ಇದ್ರ ಬಗ್ಗೆ ಮಾತನಾಡಿದ್ದೀರಿ, 2 ಸರ್ವೆಗಳನ್ನ ನೀವು ಅಲ್ಲಿ ಕೋಟ್ ಮಾಡ್ತೀರಿ. ನಿಮ್ಮ ಅನುಭವನೇ ನಾನು ಕೇಳ್ತಾ ಇದ್ದೀನಿ. ಏನು ತಿನ್ನೋದು ಸರ್ ನಾವು? ಅಲ್ಲಿ ನೋಡಿದ್ರೆ ಫರ್ಟಿಲೈಸರು, ಪೆಸ್ಟಿಸೈಡ್ ಜಾಸ್ತಿ ಬಳಸ್ತೀರಿ ಅಂತೀರಿ. ಅಕ್ಕಿಗೆ ಬಂದರೆ ಅದರಲ್ಲಿ ಪ್ಲಾಸ್ಟಿಕ್ ಅಂತೆ. ಇನ್ನು ಹಣ್ಣನ್ನು ಬೇಗ ಹಣ್ಣು ಮಾಡೋ ಕೆಮಿಕಲ್ ಹಾಕ್ತೀವಿ. ಆಮೇಲೆ ತರಕಾರಿಯ ಜೀವಾವಧಿ, ಅದರ ಶೆಲ್ಫ್ ಲೈಫನ್ನು ಜಾಸ್ತಿ ಮಾಡೋದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕ್ತೀವಿ. ಇದೆಲ್ಲ ಯಾವುದು ಬೇಡ, ಮಾಂಸ ತಿನ್ನೋಣ ಅಂದರೆ ಕೊಡ್ತಿರೋ ಮಾಂಸ, ಹಳೆ ಮಾಂಸ ಕೊಡ್ತಿದ್ದೀರಿ. ನಾವು ಏನು ಮಾಡೋದು ಸರ್? ನಾವು ಮನುಷ್ಯ ಹೆಂಗೆ ಬದುಕಬೇಕು ಅಂತ? ಮೊದಲನೇದಾಗಿ ನೀವು ಉತ್ತಮವಾದಂಥ ಒಂದು ಸಬ್ಜೆಕ್ಟನ್ನು ಇವತ್ತು ಆರಿಸ್ಕೊಂಡಿದ್ದೀರಿ. ಹಾಗಾಗಿ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ಯಾಕೆಂದರೆ ಆಹಾರ ಮತ್ತು ಆಲೋಚನೆಗಳು ಎರಡೂ ಕೂಡ ದೇಹಕ್ಕೆ ಹಾನಿಕರ. ನೋಡಿ, ಆಹಾರ ಸರಿ ಇಲ್ಲ ಅಂದರೆ ದೈಹಿಕ ಆರೋಗ್ಯ ಹಾಳಾಗುತ್ತೆ, ಆಲೋಚನೆ ಸರಿ ಇಲ್ಲ ಅಂದರೆ ಮಾನಸಿಕ ಆರೋಗ್ಯ ಹಾಳಾಗುತ್ತೆ. ಅದರಿಂದ ಇವು ಎರಡೂ ಬಹಳ ಉತ್ತಮವಾದಂಥ ಆರೋಗ್ಯಕ್ಕೆ ಆಹಾರನೂ ಸರಿ ಇರಬೇಕು, ಆಹಾರ ಪದಾರ್ಥಗಳು ಸರಿ ಇರಬೇಕು ಮತ್ತು ಆಹಾರ ಪದ್ಧತಿ ಸರಿ ಇರಬೇಕಾಗುತ್ತೆ. ಅದೇ ರೀತಿ ಇವತ್ತು ಏನಾಗಿದೆ, ತಾವು ಹೇಳಿದ್ರಿ, ಇತ್ತೀಚಿನ ಕಳೆದ ಒಂದು 2-3 ವಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅವರು ಒಂದು ಉತ್ತಮವಾದಂಥ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಇದು ನಿರಂತರವಾಗಿ ನಡಿಬೇಕಾಗುತ್ತೆ. ಯಾಕೆಂದರೆ ಆಹಾರ ಪದಾರ್ಥಗಳು ಹೋಟೆಲ್ಗಳಲ್ಲಿ ಅವರು
ಅದು ಅಡುಗೆ ಮನೆಯಲ್ಲಾಗ್ಬೋದು ಅಥವಾ ಸ್ಟೋರ್ ರೂಮಲ್ಲಾಗ್ಬೋದು. ತರಕಾರಿಯ ಗುಣಮಟ್ಟ ಏನಿದೆ ಅಥವಾ ಇನ್ನು ಬೇರೆ ಅಥವಾ ಎಡಿಬಲ್ ಆಯಿಲು ಎಣ್ಣೆ, ಅಡಿಗೆ ಎಣ್ಣೆಯ ಗುಣಮಟ್ಟ ಹೇಗಿದೆ, ಮತ್ತು ಬೇರೆ ಥರದ ಈ ಪೆರಿಷಬಲ್ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ, ತರಕಾರಿ ಆಗ್ಬೋದು, ಹಣ್ಣುಗಳಾಗ್ಬೋದು ಅಥವಾ ಮಾಂಸ ಆಗ್ಬೋದು. ಸೊ ಇದರ ಸ್ಥಿತಿಗತಿ ಬಗ್ಗೆ, ಇದರ ಗುಣಮಟ್ಟದ ಬಗ್ಗೆ ಇವಾಗ ಹಲವಾರು ಹೋಟೆಲ್ಗಳ ಮೇಲೆ ಇವತ್ತು ಆಹಾರ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ದಾಳಿ ಮಾಡಿ ಅದನ್ನು ಪರಿಚಯ ಅದ್ರ ಬಗ್ಗೆ ಒಂದು ಜಾಗೃತಿ ಅಂತೂ ಮೂಡಿದೆ. ಅಂದರೆ ಏನು, ಯಾವ ರೀತಿ ಕಲುಷಿತ ಆಹಾರ ಪದಾರ್ಥಗಳನ್ನು ಹೋಟ್ಲ್ಗಳಲ್ಲಿ, ಅದು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಇದರ ಬಗ್ಗೆ ಇದು ನಿರಂತರವಾಗಿ ಆಗಬೇಕು. ಇದನ್ನು ನಾನು 3-4 ವರ್ಷದಿಂದಲೂ ಹೇಳ್ತಾ ಇದ್ದೇನೆ. ಕೇವಲ ಆಸ್ಪತ್ರೆಗಳಿಂದ ಅಥವಾ ದೊಡ್ಡ ದೊಡ್ಡ ಶಸ್ತ್ರಚಿಕಿತ್ಸೆಗಳಿಂದ ಅಥವಾ ದೊಡ್ಡ ಉತ್ತಮವಾದ ಔಷಧಗಳಿಂದನೇ ಮಾತ್ರ ನಾವು ಕಾಯಿಲೆಯನ್ನು ನಿವಾರಣೆ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಆಹಾರ ಪದ್ಧತಿ, ನಾವು ಬೆಳೆಯುವ ಆಹಾರದಲ್ಲಿ ವಿಷ ಮತ್ತು ಹಾನಿಕರ ವಸ್ತುಗಳಿರಬಾರ್ದು. ಅದೇ ರೀತಿ ನಾವು, ಯಾಕೆಂದರೆ ಇವತ್ತು ಮಲಿನ ಅನ್ನೋದು ಜಾಸ್ತಿ ಆಗ್ತಾಯಿದೆ ನೋಡಿ. ಒಂದು ಕಡೆ ಆಹಾರದ ಮಲಿನ ಆಗ್ತಾ ಇದೆ, ಇನ್ನೊಂದು ಕಡೆ ವಾಯು ಮಾಲಿನ್ಯ ಆಗ್ತಾ ಇದೆ, ಇನ್ನೊಂದು ಕಡೆ ಜಲ ಮಾಲಿನ್ಯ ಆಗ್ತಾ ಇದೆ, ಕೊನೆಯದಾಗಿ ಇವತ್ತು ಭೂಮಿ ಮಾಲಿನ್ಯಕ್ಕೆ ಬಂದಿದ್ದೀವಿ. ಇವತ್ತು ಸಾಯಿಲ್ ಪಾಯ್ಸನ್ ಅಂತ ಹೇಳ್ತಾ ಇದ್ದೇವೆ. ಏನಾಗಿದೆ ಅಂದರೆ ಇವತ್ತು ಹಲವಾರು ಕಡೆ ಈ ಕೊಳಚೆ ನೀರನ್ನು ಸರಿಯಾಗಿ ಸಂಸ್ಕರಣೆ ಮಾಡ್ದೇ ಅದರಿಂದ ಕೆರೆಗಳನ್ನು ತುಂಬಿಸ್ತಾ ಇದ್ದೀವಿ, ಅದನ್ನು ಭೂಮಿಗೆ ಬಿಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ವಾಯು ಪಲ್ಯೂಷನ್ ಒಂದು ಕಡೆ ಆದರೆ ಇವತ್ತು ಭೂಮಿ ಪಲ್ಯೂಷನ್ ಆಗ್ತಾ ಇದೆ. ಭೂಮಿಯ ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ಇವತ್ತು ಭೂಮಿಯಲ್ಲಿ ಏನಾಗುತ್ತೆ, ಈ ಕಲುಷಿತ ನೀರು ಏನಿದೆ, ಏನಾಗುತ್ತೆ, ಈ ಸಿವೇಜ್ ವಾಟರ್ ಅಂತ ಏನು ಹೇಳ್ತೀವಿ ನಾವು, ಈ ಕೊಳಚೆ ನೀರನ್ನು ನಾವು ಟೆರಿಷಿಯರಿ ಟ್ರೀಟ್ಮೆಂಟ್ ಮಾಡಿ ಬಿಡಬೇಕಾಗತ್ತೆ. ಇದು ಯಾವುದೇ ಭೂಮಿಗಾದರೂ ಬಿಡಿ, ಕೆರೆಗಾದರೂ ಬಿಡಿ ಅಥವಾ ಕೆರೆ ಕಟ್ಟೆಗಳಿಗಾದರೂ ಬಿಡಿ. ಇವತ್ತು ಹಲವಾರು ಇನ್ನೂ ಕೂಡ 90% ಇವತ್ತು ಸೆಕೆಂಡ್ರಿ ಟ್ರೀಟ್ಮೆಂಟ್ ಆಗ್ತಾ ಇದೆ, ಟೆರಿಷರಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ಇದು ಟೆರಿಷರಿ ಟ್ರೀಟ್ಮೆಂಟ್ ಆದರೆ ಮಾತ್ರ ಈ ಕಲುಷಿತ ನೀರು ಇವತ್ತೇನಾಗಿದೆ, ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಮತ್ತು ಒಂದು ಎಂಪ್ರಿ ಅಂತಿದೆ, ಎನ್ವೈರ್ನ್ಮೆಂಟ್ ಮ್ಯಾನೇಜ್ಮೆಂಟ್ ರಿಸರ್ಚ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅವರು ಒಂದು ಅಧ್ಯಯನ ಮಾಡಿದ್ದಾರೆ. ಈ ಕೊಳಚೆ ನೀರಿನಿಂದ ಇರತಕ್ಕಂಥ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆದಂಥ ತರಕಾರಿಗಳು, ಹಣ್ಣುಗಳಲ್ಲಿ ಕೆಲವು ಈ ಹೆವಿ ಮೆಟಲ್ಸ್ ಕಂಟೆಂಟ್ ಜಾಸ್ತಿ ಇದೆ. ಅದರಲ್ಲಿ ಯುರೇನಿಯಂ ಆಗ್ಬೋದು, ಅರ್ಸನಿಕ್ ಆಗ್ಬೋದು, ಫ್ಲೋರೈಡ್ ಆಗ್ಬೋದು. ಸೊ ಅದರಿಂದ ಇವತ್ತು ಎಲ್ಲೋ ಒಂದು ಕಡೆ ನಾವು ತಿನ್ನುವ ಆಹಾರದಲ್ಲಿ ದಿನನಿತ್ಯ ನಾವು ಸ್ಮಾಲ್ ಮೈಕ್ರೋ ಕ್ವಾಂಟಿಟೀಸಲ್ಲಿ ವಿಷವನ್ನು ಸೇವಿಸ್ತಾ ಇದ್ದೇವೆ ಅನ್ನೋದು ನಿಜವಾಗ್ಲೂ ಈ ಅಧ್ಯಯನದಲ್ಲಿ ಬಂದಿದೆ. ಅದರಿಂದ ಬಹಳ ಮುಖ್ಯವಾದದ್ದು ಇವತ್ತು ನಾವು ಆಹಾರ ಪದ್ಧತಿ, ಇವತ್ತು ಕೇಂದ್ರ ಸರ್ಕಾರ ಕೂಡ ನ್ಯಾಷನಲ್ ಮಿಷನ್ ಆನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಅನುದಾನವನ್ನು ಕೊಡ್ತಾ ಇದೆ ದೇಶಾದ್ಯಂತ. ನೋಡಿ, ಇದು ಸಾವಯವ ಕೃಷಿ, ಎಷ್ಟು ಚೆನ್ನಾಗಿದೆ ವರ್ಡು. ಸಾವಯವ ಕೃಷಿಯನ್ನು ನಾವು ಅಳವಡಿಸ್ಕೋಬೇಕು. ಅದು ಸಾವಯವ ಕೃಷಿಯನ್ನು ಅಳವಡಿಸಿ ನಾವು ತಿನ್ನುವ ಪದಾರ್ಥಗಳನ್ನು ಬೆಳೆದ್ರೆ, ಅದು ಬೇಳೆಗಳಾಗ್ಬೋದು, ಕಾಳುಗಳಾಗ್ಬೋದು, ತರಕಾರಿಗಳಾಗ್ಬೋದು, ಹಣ್ಣುಗಳಾಗ್ಬೋದು, ಸಾವಯವ ಕೃಷಿಯನ್ನು ನಾವು ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಜನರ ಸಾವನ್ನು ಮುಂದೂಡಬಹುದು. ಸಾವಯವ ಕೃಷಿಯಿಂದ ಸಾಯುವ ದಿನಗಳನ್ನು ವರ್ಷಾನುಗಟ್ಟಲೆ ನಾವು ಮುಂದಕ್ಕೆ ಹಾಕ್ಬೋದು. ಹಾಗಾಗಿ ಇವತ್ತು ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾ ಇದ್ದಾರೆ, ಇದನ್ನು ರ್ಯಾಂಡಮ್ ಆಗಿ ನಿರಂತರವಾಗಿ ಮಾಡಬೇಕು. ಯಾಕೆಂದರೆ ಇವಾಗ ಮಾಡ್ತಾ ಇದ್ದಾರೆ, ಅದು ನಿರಂತರವಾಗಿರಬೇಕು. ಪ್ರತಿ 3 ತಿಂಗಳು, ಪ್ರತಿ 6 ತಿಂಗಳು ಚೆಕಪ್ ಆಗ್ತಾ ಇರಬೇಕು. ಇದು ಎಲ್ಲದ ಕಡೆ ಆಗಬೇಕಾಗುತ್ತೆ. ಎಷ್ಟೋ ಕಡೆ ಇವತ್ತು ತರಕಾರಿ ಇವಾಗ ಹೋಟೆಲ್ಗೆ ಮಾತ್ರ ಸೀಮಿತ ಆಗಿರಬಾರ್ದು. ಇದು ಹೋಟೆಲ್ಗೂ ಸೀಮಿತ, ಹಾಸ್ಟೆಲ್ಗಳಲ್ಲೂ ನೋಡಬೇಕಾಗತ್ತೆ. ನಂತರ ಇದು ಹಣ್ಣುಗಳನ್ನು ಮಾರತಕ್ಕಂಥ ಅಂಗಡಿಗಳಲ್ಲೂ ಕೂಡ ನೋಡಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು ಆಹಾರದಲ್ಲಿ ಔಷಧವೂ ಇದೆ, ಆಹಾರದಲ್ಲಿ ಅಮೃತವೂ ಇದೆ, ಆಹಾರದಲ್ಲಿ ವಿಷವೂ ಇದೆ. ಸೊ ಅದರಿಂದ ಇವತ್ತು ನಮ್ಮ ಹಿರೀಕರು ಏನು ನೋಡಿ, ಹಿಂದೆ ಎಲ್ಲ ಪ್ರತಿ ಮನೆಯಲ್ಲೂ ನಮ್ಮ ಮದುವರಿದ್ದಾರೆ. ಯಾಕೆಂದರೆ
ಇದಕ್ಕೆ ಯಾವ ದೊಡ್ಡ ರೆಸಿಪಿನೂ ಬೇಕಿಲ್ಲ, ಇದಕ್ಕೆ ಯಾವ ದೊಡ್ಡ ಸಂಶೋಧನೆ ಬೇಕಿಲ್ಲ. ನಮ್ಮ ಪೂರ್ವಜಕರು ಯಾವ ರೀತಿ ವ್ಯವಸಾಯ ಪದ್ಧತಿ ಮಾಡ್ತಾಯಿದ್ರು, ಯಾವ ರೀತಿ ಅವರು ಆಹಾರ ಪದ್ಧತಿಗಳನ್ನು ನೋಡ್ತಾ ಇದ್ರು, ಅದನ್ನು ನಾವು ಅಳವಡಿಸ್ಕೊಂಡ್ರೆ ಬಹುಶಃ ಕಾಯಿಲೆಗಳನ್ನು ತಪ್ಪೋದು. ಇವತ್ತೇನಾಗಿದೆ, ಭಾರತ ದೇಶದಲ್ಲಿ 60% ಸಾವುಗಳು ಇವತ್ತು ಬದಲಾದ ಜೀವನ ಶೈಲಿಯಿಂದ ಆಗ್ತಾ ಇದೆ. ಇದು ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ. ನಂತರ ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಈ ಕೇಕ್ಗಳ ಬಗ್ಗೆ ಹೇಳಬೇಕಾಗತ್ತೆ. ಈಗ ಕೇಕು ಇವಾಗ ಬರೀ ಹೋಟೆಲ್ಗಳನ್ನ ಮಾತ್ರ ರೇಡ್ ಮಾಡ್ತಾ ಇದ್ದಾರೆ. ಈ ಕೇಕನ್ನ ಎಲ್ಲಿ ಮಾಡ್ತಿದ್ದಾರೆ, ಈ ಕೇಕು ಅಂಗಡಿಗಳಂತೂ ಈ ಕಾಲೇಜುಗಳು ಮತ್ತು ದೊಡ್ಡ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಪಕ್ಕನೇ ಇರುತ್ತೆ. ಅದೇನಾಗುತ್ತೆ, ವಿದ್ಯಾರ್ಥಿಗಳಿಗೆ ಈಗ 1,000 ವಿದ್ಯಾರ್ಥಿ ಇದ್ದರೆ ಅದರಲ್ಲಿ ಪ್ರತಿನಿತ್ಯ 10 ರಿಂದ 20 ವಿದ್ಯಾರ್ಥಿಗಳದ್ದು ಊಟದಬ್ಬ ಇದ್ದೇ ಇರುತ್ತೆ. ಸೊ ಇವತ್ತು ಕೇಕದು ಫಸ್ಟು 1 ಇಂಚು ಅಥವಾ 2 ಇಂಚ್ ಏನಿರುತ್ತೆ ಕೇಕ್ ಇದು ಮೇಲೆ, ಅದರಲ್ಲಿ ಬಹಳ ಕೆಮಿಕಲ್ಸ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಅದ್ರ ಮೇಲೆ ಹೆಸರು ಬರೀತಾರೆ, ಅದ್ರ ಮೇಲೆ ಭಾವಚಿತ್ರಗಳನ್ನು ಹಾಕ್ತಾರೆ. ಅದರಿಂದ ಇವತ್ತು ಈ ಕೇಕ್ ಮಾರ್ಕೆಟ್ ಏನಿದೆ ಅಥವಾ ಕೇಕ್ ಮಾಡತಕ್ಕಂಥ ಅಂಗಡಿಗಳೇನಿದೆ ಅಥವಾ ಕೇಕ್ ಇದೇನು ನಾವು ಕೇಕ್ ಬಾಸ್ಕೆಟ್ಟು ಅಥವಾ ನಾವು ಕೇಕ್ ಬೇಕರಿ ಏನಿದೆ, ಅಲ್ಲೂ ಕೂಡ ಇದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ, ಅದರಲ್ಲಿ ಯಾವುದು ರಾಸಾಯನಿಕ ವಸ್ತುಗಳನ್ನ ಹಾಕಿದ್ದೀರಾ ಅಂತ. ನಂತರ ಇವತ್ತು ನಾವು ಬೆಳೆಗೆ ಏನಾಗ್ತಾ ಇದೆ ಅಂದರೆ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಫರ್ಟಿಲೈಸರ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ಏನಾಗ್ತಾ ಇದೆ, ಅಮೋನಿಯಾ ಕಂಟೆಂಟ್ ಎಲ್ಲ ಜಾಸ್ತಿಯಾಗಿ ಭೂಮಿ ಮಾಲಿನ್ಯ ಆಗ್ತಾ ಇದೆ. ಇವತ್ತು ಪುನಃ ಹೇಳ್ತೀವಿ, ನಾವು ಇವತ್ತು ಭೂಮಿಯ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿದೆ. ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಭೂಮಿಯ ಆರೋಗ್ಯ ಕಡಿಮೆ ಆಗಬೇಕು. ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನಮ್ಮ ಸಾಂಪ್ರದಾಯಿಕವಾಗಿ ಪುರಾತನ ಕಾಲದಿಂದ ಯಾವ ರೀತಿ ನಮ್ಮ ವ್ಯವಸಾಯ ಪದ್ಧತಿ ಇತ್ತು ಅದಕ್ಕೆ ನಾವು ಪುನಃ ಹೋಗಬೇಕಾಗತ್ತೆ. ಆವಾಗ ನೋಡಿ ನಾವು ಇವತ್ತು 60% ಈ ಸಾವುಗಳು ಇವತ್ತು 30 ವರ್ಷಕ್ಕಿಂತ ಚಿಕ್ಕವರೆಲ್ಲ ಆಗ್ತಾ ಇದೆ. ಇದು ಹೃದಯಾಘಾತ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಸಕ್ಕರೆ ಕಾಯಿಲೆ ಆಗ್ಬೋದು, ಅಧಿಕ ರಕ್ತದ ಒತ್ತಡ ಆಗ್ಬೋದು. ಅದರಿಂದ ಇದು ಆಹಾರ ಪದ್ಧತಿ ಬಹಳ ಮುಖ್ಯ, ಆಹಾರ ಪದಾರ್ಥಗಳ ಗುಣಮಟ್ಟ ಬಹಳ ಮುಖ್ಯ. ನಮ್ಮ ಇಲ್ಲಿ ರಾಜ್ಯ ಸರ್ಕಾರ UT ಖಾದರ್ ಅವರು ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ತಂದಿದ್ದಾರೆ. ಅದನ್ನು ನಿರಂತರವಾಗಿ ಮಾಡಬೇಕಾಗುತ್ತೆ. ಬಹಳ ಮುಖ್ಯವಾದದ್ದು, ಪ್ರತಿ 3 ತಿಂಗಳು 6 ತಿಂಗಳಿಗೆ ರ್ಯಾಂಡಮ್ ಆಗಿ ಸರ್ಪ್ರೈಸ್ ಚೆಕ್ಗಳು ಆಗಬೇಕು. ನಾವು